ನಿಮ್ಮ ಮನೆಯಲ್ಲಿ ಏನಾದರೂ ಪ್ರೆಗ್ನೆಂಟ್ ಇರುವ ಮಹಿಳೆಯರಿದ್ರೆ ಹಾಗೆ ಹೊಸದಾಗಿ ಮದುವೆ ಆಗಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಅಡಿ 6,000 ಹಣವನ್ನ ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ನಿಮ್ಮ ಹತ್ತಿರ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪ್ರೆಗ್ನೆನ್ಸಿ ಸರ್ಟಿಫಿಕೇಟ್ ಹಾಗೂ ಮೊಬೈಲ್ ನಂಬರ್ ಇದ್ರೆ ನೀವು ಕೂಡ ಅಪ್ಲೈ ಮಾಡಬಹುದು. ಈ ಒಂದು ಯೋಜನೆಯ ಮುಖಾಂತರ ಹೆಣ್ಣು ಮಕ್ಕಳಿಗೆ 3 ಹಂತದಲ್ಲಿ ಹಣವನ್ನ ಕೊಡಲಾಗುತ್ತೆ. ಮೊದಲನೇ ಹಂತದಲ್ಲಿ 1,000 ರೂಪಾಯಿಗಳನ್ನ ಕೊಡಲಾಗುತ್ತೆ. ಯಾವಾಗ ಅಂತಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ. ನಂತರ ಎರಡನೇ ಹಂತದಲ್ಲಿ 2,000 ರೂಪಾಯಿಗಳನ್ನ ಕೊಡ್ತಾರೆ. ಅನಂತರ ಮಗು ಹುಟ್ಟಿದ ಮೇಲೆ ಹೆಣ್ಣಾಗ್ಲಿ ಗಂಡಾಗ್ಲಿ 3,000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ. ಇದನ್ನ ನೇರವಾಗಿ ತಾಯಿಯ ಅಕೌಂಟ್ಗೆ ಜಮಾ ಮಾಡಲಾಗುತ್ತೆ. ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಮಹಿಳೆಗೂ ಈ ಒಂದು ಯೋಜನೆಯ ಲಾಭ ಸಿಗ್ತಾ ಇದೆ. ಆದ್ರೆ ಯಾವುದೇ ರೀತಿಯ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಅಂತವರಿಗೆ ಇಲ್ಲಿ ಸಿಗೋದಿಲ್ಲ. ಈ ಒಂದು ಯೋಜನೆ ಕೇವಲ ಬಡವರಿಗೆ ಮಾತ್ರ ಸೀಮಿತವಾಗಿದೆ. ಹಾಗಾದ್ರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಅಂತಂದ್ರೆ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ತಾಯಿಯ ಕಾರ್ಡ್ ಮುಖ್ಯವಾಗಿ ತಗೊಂಡು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತೆಯನ್ನ ಕೇಳಬೇಕಾಗುತ್ತೆ. ಅವರು ನಿಮಗೆ ಸಂಪೂರ್ಣವಾಗಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಿ ಕೊಡ್ತಾರೆ. ಇದು ಸಂಪೂರ್ಣವಾಗಿ ಫ್ರೀ ಇರುತ್ತೆ, ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ನಂತರ ನಿಮ್ಮ ಅಪ್ಲಿಕೇಶನ್ ಏನಾದರೂ ಅಪ್ರೂವಲ್ ಆದ್ರೆ ನಿಮಗೆ ಡಿಬಿಟಿ ಮುಖಾಂತರ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗುತ್ತೆ. ನಿಮ್ಮ ಹತ್ತಿರದ ಪ್ರೆಗ್ನೆನ್ಸಿ ಇರುವ ಲೇಡೀಸ್ಗೆ ಈಗಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ. ಕೇವಲ 2 ನಿಮಿಷದಲ್ಲಿ ಸಂಪೂರ್ಣ ಸರ್ಕಾರಿ ಯೋಜನೆ ಮಾಹಿತಿ ಇನ್ನೂ ಸಹ ಬೇಕು ಅಂತಂದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವುದೇ ರೀತಿಯ ಡೌಟ್ ಇದ್ರೆ ನೀವು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಬಹುದು. ಧನ್ಯವಾದ.